ಯಾರಿಗೆ ಮಾಡೋಣ ಫ್ರಾಂಕಲ್? ಯಾರಿಗೆ ಮಾಡೋದು? ನೀವು ಯಾರಿಗಾರ ಮಾಡಿಸ್ರಿ. ನೀವೇ ಮಾಡಿ. ನಾವಲ್ಲಪ್ಪ ನಾಯಕ. ಐಡಿಯಾ ಕೊಡಕ್ಕೆ ಅಲ್ಲಿ ಕರೆದ್ರೆ ಎಲ್ಲ ಬರ್ತಾರೆ. ನಾನೊಂದು ಐಡಿಯಾ ಕೊಡ್ತೀನಿ, ನಾನೊಂದು ಐಡಿಯಾ ಕೊಡ್ತೀನಿ, ಮಾಡ್ಬೇಕೇನಾದ್ರು ಮಾಡ್ರಿ ಕಂಟೆಂಟ್ ಹೆಂಗಿರ್ಬೇಕಂತಂದ್ರೆ ಈ ತರ ಟ್ಯಾಲೆಂಟ್ ಎಲ್ಲ ಇದೆಯಾ ಅಂತ, ಸ್ವಿಚ್ ಆಫ್, ಈ ತರ ಟ್ಯಾಲೆಂಟ್ ಎಲ್ಲ ಇದೆಯಾ ಅಂತ ಯಾರಿಗೆ ಮಾಡ್ಬೇಕು? ಸ್ಪೀಕರ್ ಇಡು. ಇದು ಏನದು ಇದರಲ್ಲೇನು ಟ್ರೂ ಕಲರಲ್ಲಿ ಏನು ಬರಲ್ಲ ತಾನೆ? ಅಲ್ಲ, ಟ್ರೂ ಕಲರ್ ಕಿರಿ ಕೀರ್ತಿ ಅಂತ ಟ್ರೂ ಕಲರ್. ನಿಮ್ಮ ಮೆಸೇಜ್ ಇಲ್ಲ ಇದು ಪೇಮೆಂಟ್ ಮಾಡಿದ್ದೀನಿ. ಕರೆಗೂ ಹೇಳ್ಬೇಡ. ಹಲೋ ಮೇಡಮ್, ನಮಸ್ತೆ. ನಮಸ್ಕಾರ, ಹೇಳ್ರಿ. ಮೇಡಮ್, ನೀವು ಕಾಂಟೆಂಟ್ ಕ್ರಿಯೇಟರ್ ಸೃಷ್ಟಿ ಅವರಲ್ವಾ? ಹೌದು, ತಾವ್ಯಾರು ಮಾತಾಡೋದು? ಮೇಡಮ್, ನಾವು ಬಂದು ಕರ್ನಾಟಕ ಸೋಷಿಯಲ್ ಮೀಡಿಯಾ ಆ್ಯಂಡ್ ಕಂಟೆಂಟ್ ಕ್ರಿಯೇಷನ್ ಅಸೋಸಿಯೇಷನಿಂದ ಮಾತಾಡ್ತಾ ಇದ್ದೀವಿ. ಓಕೆ. ಅದು ಆಲ್ ಕರ್ನಾಟಕದಲ್ಲಿ ಏನಂದರೆ ಆಲ್ ಕಂಟೆಂಟ್ ಕ್ರಿಯೇಟರ್ಸ್ ಮತ್ತು ಇವರು ವಿತೌಟ್ ಲೈಸೆನ್ಸು ಕಂಟೆಂಟ್ ಮಾಡಬಾರ್ದು ಅಂತ ಸರ್ಕಾರದಿಂದ ಹೊಸ್ದಾಗಿ ರೂಲ್ಸ್ ಆಗಿದೆ. ಸೊ ಅಸೋಸಿಯೇಷನಿಂದ ಏನು ಮಾಡ್ತಾ ಇದೀವಿ, ಎಲ್ಲರಿಗೂ ಕಂಟೆಂಟ್ ಕ್ರಿಯೇಟರ್ ಮೆಂಬರ್ಶಿಪ್ಪು ಕಾರ್ಡು ಈ ಥರ ಎಲ್ಲ ಕೊಡ್ತಾ ಇದ್ದೀವಿ. ಸೊ ಅದೇನಾಗುತ್ತೆ ಅಂದರೆ ನೆಕ್ಸ್ಟು ನೀವು ಕಂಪ್ಲೀಟ್ ಅದೊಂಥರ ಪ್ಯಾನ್ ಕಾರ್ಡ್ ಥರ, ಅಂದರೆ ಕರ್ನಾಟಕದಲ್ಲಿ ಕಂಟೆಂಟ್ ಕ್ರಿಯೇಟರ್ಸ್ಗೆ ಯಾವ್ಯಾವ ಥರ ರೆವೆನ್ಯೂ ಬರ್ತಾ ಇದೆ ಅದು ಕಂಪ್ಲೀಟಾಗಿ ಗೌರ್ಮೆಂಟ್ ಅವ್ರಿಗೆ ಡೀಟೇಲ್ಸ್ ಬೇಕಾಗುತ್ತೆ. ಸೊ ಆ ಥರ ನಿಮ್ಗೊಂದು ಕಾರ್ಡ್ ಮಾಡಿಕೊಡ್ತೀವಿ. ಯಾರ್ಯಾರು ಎಷ್ಟೆಷ್ಟು ಅರ್ನ್ ಮಾಡ್ತಾ ಇದ್ದಾರೆ ಅದರಲ್ಲಿ ಎಲ್ಲ ರೆಕಾರ್ಡ್ ಆಗ್ತಾ ಇರುತ್ತೆ. ಇದರಿಂದ ನಿಮಗೇನು IT ಗೆ ಟ್ಯಾಕ್ಸ್ಗಾಗಲಿ ಏನೂ ತೊಂದರೆ ಆಗಲ್ಲ. ಬಟ್ ಅದೇನಂದರೆ ಒಂದು ಇಷ್ಟು ಕಂಟೆಂಟ್ ಕ್ರಿಯೇಟರ್ಸು ನಮ್ಮ ಕರ್ನಾಟಕದಲ್ಲಿ ಇದ್ದಾರೆ ಅಂತ.